ಚಿತ್ರ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೇ ಒಂದು ದೊಡ್ಡ ಮನೆತನ ಆಗಿರ್ಬೋದು, ಸಾವಿರಾರು ಕೋಟಿಗೆ ಬದುಕಿರ್ತಕ್ಕಂಥ ದೊಡ್ಡ ದೊಡ್ಡ ಮನೆತನ ಆಗಿರ್ಬೋದು, ಮತ್ತು ಒಂದು ಪುಟ್ಟ ಸಂಸಾರ ಆಗಿರ್ಬೋದು. ಈ ಎರಡರ ಮಧ್ಯ ಎಲ್ಲ ಒಂದು ಸಂಸಾರ ಒಂದು ಜೀವನ ಅನ್ನೋದು ಒಂದೇ ಥರ ನಡ್ಸ್ಕೊಂಡು ಹೋಗೋದು. ಒಂದು ಸೂಸೈಡ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಯಾಕೆ ಬರುತ್ತಪ್ಪ ಅಂತಂದರೆ, ಬರೀ ಬಡವ್ರ ಮನೇಲಿ ಮಾತ್ರ ಅದು ಬರೋಲ್ಲ. ಸಾವಿರಾರು ಕೋಟಿಗೆ ಬದುಕಿರ್ತಕ್ಕಂಥ ಅವ್ರ ಮನೇಲಿ ನಡೆಯೋ ಸಮಸ್ಯೆಗಳಿಂದ, ಅವರ ಒಂದು ಮನೆಯ ಭಾವನೆಗಳಿಂದ ಒಂದು ಸೂಸೈಡ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಚಿತ್ರದಲ್ಲಿ. ಹಾಗೆ ಒಂದು ಏನು ಮಕ್ಕಳೇನಿದ್ದಾರೋ ಇವತ್ತಿನ ಇದರಲ್ಲಿ ಮಕ್ಕಳಿಗೆ ಪ್ರೆಷರ್ ಹಾಕಬೇಡಿ, 100% ತೆಗಿಬೇಕು, ನನ್ನ ರಿಲೇಟಿವು 99% ತೆಗಿದ್ದೇನೆ, ನೀನು ತೆಗಿಲೇಬೇಕು ಅಂತ ಮಕ್ಕಳ ಮೇಲೆ ಯಾವತ್ತೂ ನೀನು ಆ ಮಕ್ಕಳಿಗೆ ಆಟಾಡೋಕ್ಕೆ ಬಿಟ್ಬಿಡಿ. ಆ ಮಕ್ಕಳಿಗೆ ಪಾಪ ಯಾವ ರೀತಿ ಆ ಮಕ್ಕಳುಗಳಿಗೆ ಒಂದು ಆಟ ಅವರು ಏನಿಷ್ಟ ಇರುತ್ತೋ ಅವ್ರು ಕಲಿಯೋದಕ್ಕೆ ಅದನ್ನು ಬಿಟ್ಬಿಡಿ. ನನಗೆ ಇದೇ ಆಗಬೇಕು, ನೀನು ಅದೇ ಆಗಬೇಕು ಅಂತ ಒತ್ತಡ ಕೊಡಬೇಡಿ, ರ್ಯಾಂಕೇ ಬರಬೇಕು ಅಂಥೇಳಿ ಮಕ್ಕಳ ಮೇಲೆ ದಯಮಾಡಿ ಒತ್ತಡ ಕೊಡಬೇಡಿ. ಈ ಚಿತ್ರ ನೋಡಿದಾಗ ನಮ್ಗೆ ಅನಿಸುತ್ತೆ, ನಮ್ಮ ಮಕ್ಕಳ ಮೇಲೆ ಯಾವುದೇ ರೀತಿ ಭಾರವನ್ನು ನಮ್ಮ ಟಾರ್ಚರನ್ನು ಅವ್ರ ಮೇಲೆ ತೋರಿಸ್ಬಾರ್ದು. ಆ ಮಕ್ಳಿಗೂ ನಾವು ಬದುಕಿರೋದು ಬಾರ್ದು, ನಾವು ಸಾಯಬೇಕು ಅನ್ನೋ ಮನೋಭಾವನೆ ಬರೋವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಎಲ್ಲರೂ ಬಂದು ಈ ಚಿತ್ರ ನೋಡಿ, ಈ ಚಿತ್ರಕ್ಕೆ ಯಶಸ್ವಿ ಮಾಡಿಕೊಡಿ. ಹಾಗೆ ಎಲ್ಲರೂ ಬಂದು ನೋಡಿದಾಗ ಗೊತ್ತಾಗುತ್ತೆ ನಾವು ಮನೆಯಲ್ಲಿ ನಾವು ಯಾವ ಥರ ನಡ್ಕೊತಾ ಇದ್ದೀವಿ ಅನ್ನೋದನ್ನು ಈ ಚಿತ್ರ ನೋಡಿದಾಗ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಆದರೆ ನಾವು ಒಳ್ಳೆಯದ ಮಾತ್ರ ಆರಿಸ್ಕೋಬೇಕು ಅಂತ ಅದರಲ್ಲಿ ಮೆಸೇಜ್ ಕೊಟ್ಟಿದೆ. ತುಂಬ ಚೆನ್ನಾಗಿದೆ ಪಿಕ್ಚರ್. ಇದು ಸಾಯಿ ಪ್ರಕಾಶ್ ಸರ್ ಮೂವಿ. ನನ್ನ ಮಗನೂ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಪರೀಕ್ಷಿತ್ ಅಂತ. ತುಂಬ ಚೆನ್ನಾಗಿದೆ, ಸಾಮಾಜಿಕ ಸಂದೇಶ ಕೊಡುವಂತಹ ಮೂವಿ. ಜೀವನದಲ್ಲಿ ನಮ್ಮದೇ ಕಷ್ಟ ದೊಡ್ಡದು ಅಂದ್ಕೊಂಡಿರ್ತೀವಿ, ನಮಗಿಂತ ಕಷ್ಟಪಡೋರು ತುಂಬ ಜನ ಇರ್ತಾರೆ. ಅದನ್ನು ಹೇಗೆ ಗೆಲ್ಲಬೇಕು, ಜೀವನವನ್ನು ಹೆಂಗೆ ಸಾಧಿಸಬೇಕು ಅಂತ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಮೆಸೇಜ್, ವೆರಿ ನೈಸ್. ಇದು ಡೆಫಿನೆಟ್ಲಿ ಫಿಲಮ್ ನೋಡಬೇಕು. ದೇ ಶುಡ್ ನಾಟ್ ಡು ದಟ್ ಸ್ಟೆಪ್. ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿದೆ. ಯೂತ್ ಎಲ್ಲರೂ ನೋಡಬೇಕಾಗಿದೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ನೋಡಬೇಕು ಈ ಫಿಲಮ್ಮು. ಒಳ್ಳೆ ಡೈರೆಕ್ಷನ್ ಆ್ಯಂಡ್ ಒಳ್ಳೆ ಮೆಸೇಜ್. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಇಂಟ್ರೆಸ್ಟ್ ಆಗಿದೆ. ಹಳ್ಳಿ ಸ್ಟೋರಿ ಚೆನ್ನಾಗಿದೆ. ಸಿಟಿ ಹುಡುಗರೆಲ್ಲ ನೋಡಬೇಕಾದ್ರೆ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಚೆನ್ನಾಗಿತ್ತು ಸರ್, ಗುಡ್ ಮೆಸೇಜ್. ನನಗೆ ಶರತ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಅವ್ರು ನನ್ನ ಫ್ರೆಂಡೇ ಸೌಮ್ಯ. ಆ ಗುಡ್ ಸುಸೈಡಲ್ ನೋಟ್ ನ್ಯೂಸ್, ಸೊ ಮಾಡ್ಕೋಬಾರ್ದು. ಥ್ಯಾಂಕ್ ಯು. ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ದೇರ್ ಇಸ್ ಒನ್ ಲೈಫ್. ಸೊ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ. ಇಟ್ಸ್ ಒನ್ ಲೈಫ್, ಲಿವ್ ಲೈಫ್ ಟು ದ ಫುಲ್ಲೆಸ್ಟ್ ಆ್ಯಂಡ್ ಎಂಜಾಯ್ ಯರ್ ಲೈಫ್. ಥ್ಯಾಂಕ್ ಯು. ಇಟ್ ವಾಸ್ ಸೊ ಅಮೇಝಿಂಗ್ ದಟ್ ರಂಗ ಹ್ಯಾಕ್ ಮಾಡಿರೋದೆಲ್ಲ, ಸೊ ದಟ್ ಪ್ರಿವೆನ್ಷನ್ ಎಲ್ಲ ಹೆಂಗೆ ಅಂತ ಗೊತ್ತಾಗುತ್ತೆ. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಇನ್ಫಾರ್ಮೇಟಿವ್ ಆ್ಯಂಡ್ ಇಟ್ಸ್ ರಿಯಲಿ ಗ್ರೇಟ್. ಈ ಥರ ಹೇಳ್ತೀರಾ ನೀವು? ತುಂಬ ಸೂಸೈಡ್ ಮಾಡ್ಕೊತಿದ್ದಾರೆ, ಲವ್ ಫೇಲ್ಯೂರು ಮತ್ತು ಲೈಫಲ್ಲಿ ಫೇಲ್ಯೂರು ಅಂತ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಎಲ್ಲನೂ ಎದುರಿಸ್ಬೇಕು ಲೈಫಲ್ಲಿ.